ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ರೆ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಗೀತಾಜಿ ವ್ಲಾಗ್ಸ್ ಚಾನಲ್. ನಾನು ನಿಮ್ಮ ಸಂಗೀತ. ಇವತ್ತಿನ ವಿಡಿಯೋದಲ್ಲಿ ವಾರಾಹಿ ತಾಯಿಯ ಈ ಒಂದು ಮಂತ್ರದಿಂದ ನಮಗೆ ರಕ್ಷಣೆ ಅನ್ನೋದು ಸಿಗುತ್ತೆ, ಭಯದಿಂದ ಮುಕ್ತಿ ಅನ್ನೋದು ಸಿಗುತ್ತೆ, ಹಾಗೆ ನಮ್ಮ ಒಂದು ಜೀವನದಲ್ಲಿ ಸಕ್ಸಸ್ ಅನ್ನೋದನ್ನು ಪಡ್ಕೊಬಹುದು. ಹಾಗೆ ನಾವು ಏನನ್ನೇ ಬೇಡ್ಕೊಂಡ್ರೂ ಕೂಡ ಖಂಡಿತವಾಗಿಯೂ ಈಡೇರುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ಆ ಒಂದು ಮಂತ್ರ ಯಾವುದು, ಅದನ್ನು ಎಷ್ಟು ಬಾರಿ ಪಠಿಸ್ಬೇಕು, ಹಾಗೆ ಆ ಮಂತ್ರಕ್ಕೆ ಇರುವಂತಹ ನಿಯಮಗಳೇನು ಅನ್ನೋದನ್ನು ಎಲ್ಲವನ್ನು ಕೂಡ ಸಂಪೂರ್ಣವಾಗಿ ನಾನು ಇವತ್ತು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡೋದ್ರಿಂದ ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀವು ಪಡ್ಕೋಬಹುದಾಗಿರುತ್ತೆ. ಇನ್ನು ಈ ವಾರಾಹಿ ತಾಯಿಯ ಮಂತ್ರಗಳಂದ್ರೇ ತುಂಬಾ ವಿಶೇಷವಾಗಿರುತ್ತೆ. ಅದರಲ್ಲೂ ವಾರಾಹಿ ತಾಯಿಯ ಕೆಲವೊಂದು ಮಂತ್ರಗಳಿಗೆ ಕೆಲವೊಂದು ವಿಶೇಷವಾದ ಶಕ್ತಿ ಇರುತ್ತೆ ಅಂತಲೇ ಹೇಳ್ಬೋದು. ಆ ಒಂದು ಶಕ್ತಿಯುತ ಮಂತ್ರಗಳಲ್ಲಿ ಇದು ಕೂಡ ಒಂದಾಗಿದೆ. ಹಾಗಾಗಿ ನೀವು ಈ ಒಂದು ಮಂತ್ರವನ್ನು ತಪ್ಪದೆ ಪಠಿಸಿ ಅಂತ ಹೇಳ್ತೀನಿ. ನಿಮ್ಮ ಜೀವನದಲ್ಲಿರುವಂಥ ಯಾವುದೇ ರೀತಿಯ ಕಷ್ಟಗಳಿರ್ಬೋದು ಎಲ್ಲವೂ ಕೂಡ ದೂರವಾಗುತ್ತೆ ವಾರಾಹಿ ತಾಯಿಯ ಈ ಒಂದು ಮಂತ್ರವನ್ನು ಪಠಿಸೋದ್ರಿಂದ. ಪ್ರತಿನಿತ್ಯವೂ ಕೂಡ ಈ ಒಂದು ವಾರಾಹಿ ತಾಯಿಯ ಮಂತ್ರವನ್ನು ಪಠಿಸ್ತಾ ಬರೋದ್ರಿಂದ ನಿಮ್ಮ ಯಾವುದೇ ಒಂದು ಕೆಲಸಗಳಲ್ಲಿ ಅಡೆತಡೆಗಳನ್ನೋದು ಬರ್ತಾ ಇದ್ದರೆ ಆ ಒಂದು ಅಡೆತಡೆಗಳಿಗೆ ನಿವಾರಣೆ ಅನ್ನೋದು ಸಿಗುತ್ತೆ. ಆ ಒಂದು ಅಡೆತಡೆಗಳು ನಿವಾರಣೆಯಾಗಿ ನಿಮ್ಮ ಒಂದು ಕೆಲಸದಲ್ಲಿ ಸಕ್ಸಸ್ ಅನ್ನೋದನ್ನು ನೀವು ಕಾಣಬಹುದು, ಅದನ್ನು ನೀವೇ ನೋಡಬಹುದು ಕೂಡ. ಇನ್ನು ಮಕ್ಕಳೇನಾದರೂ ವಿದ್ಯಾಭ್ಯಾಸದಲ್ಲಿ ಹಿಂದುಳಿದಿದ್ದರೆ ಅಥವಾ ಮದುವೆ ಭಾಗ್ಯ ಇಲ್ಲ ಅಂದರೆ ಕಂಕಣ ಭಾಗ್ಯ ಇಲ್ಲ ಅನ್ನೋರು, ಮತ್ತು ಉದ್ಯೋಗಾವಕಾಶಕ್ಕಾಗಿ ನೀವು ಹುಡುಕಾಡ್ತಿರೋರು ಕೂಡ ಈ ಒಂದು ಮಂತ್ರವನ್ನು ಪಠಿಸ್ಬೋದಾಗಿರುತ್ತೆ. ಇನ್ನು ಸಂತಾನ ಭಾಗ್ಯ ಇಲ್ಲ ಅಂದವರು ಕೂಡ ಈ ಒಂದು ವಾರಾಹಿ ತಾಯಿಯ ಮಂತ್ರವನ್ನು ಪಠಿಸೋದ್ರಿಂದ ಸಂತಾನ ಭಾಗ್ಯ ಕೂಡ ಪ್ರಾಪ್ತಿಯಾಗುತ್ತೆ. ಹಾಗಾಗಿ ಈ ಒಂದು ಮಂತ್ರವನ್ನು ನೀವು ಯಾರೆಲ್ಲ ಸಂತಾನ ಭಾಗ್ಯ ಇಲ್ಲದೆ ತುಂಬಾ ಕೊರಗ್ತಿದ್ದೀರ ಅಂಥವರು ಕೂಡ ಈ ಒಂದು ವಾರಾಹಿ ತಾಯಿಯ ಮಂತ್ರವನ್ನು ಪಠಿಸಿ ಅಂತಲೇ ಹೇಳ್ತೀನಿ. ಯಾವುದೇ ಒಂದು ಮಂತ್ರವನ್ನು ಪಠಿಸೋದಕ್ಕೂ ಮುಂಚೆ ನಮ್ಮಲ್ಲಿ ಆತ್ಮವಿಶ್ವಾಸ ಅನ್ನೋದಿರಬೇಕು, ಹಾಗೆ ಪ್ರೀತಿ ಅನ್ನೋದಿರಬೇಕು, ನಂಬಿಕೆ ಅನ್ನೋದಿರಬೇಕು. ಕೇವಲ 3 ದಿನ 4 ದಿನ ಅಥವಾ 1 ವಾರಗಳಲ್ಲಿ ಆಗುವಂಥ ಒಂದು ಪರಿಹಾರಗಳಲ್ಲ, ಇದಕ್ಕೆ ಅಂತ ಕೆಲವೊಂದಿಷ್ಟು ಸಮಯಗಳನ್ನು ತೆಗೆದುಕೊಳ್ಳುತ್ತೆ. ಹಾಗಾಗಿ ನೀವು 3 ದಿನ ಬೇಗ ಆಗುತ್ತೆ ಅಂತ ಹೇಳಿದಿರಾ, ಹಾಗೆ ಹೀಗೆ ಅಂತ ನೀವು ಕೇಳೋದಾದರೆ ಆಗಲ್ಲ. ಈ ಒಂದು ಮಂತ್ರವನ್ನು ಪಠಿಸೋದ್ರಿಂದ ನಿಮಗೆ ಕೆಲವೊಬ್ಬರಿಗೆ ಕೆಲವೊಂದಿಷ್ಟು ಬೇಡಿಕೆಗಳು ಬೇಗನೆ ಈಡೇರುತ್ತೆ, ಇನ್ನು ಕೆಲವರಿಗೆ ತುಂಬ ನಿಧಾನ ಆಗುತ್ತೆ. ಅವರವರ ಒಂದು ಪಾಪಕರ್ಮಗಳಿಗೆ ಇಚ್ಛಾನುಸಾರವಾಗಿ ಈ ಒಂದು ಅವರ ಬೇಡಿಕೆಗಳು ಈಡೇರುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ನಿಮ್ಮ ಯಾವುದೇ ಒಂದು ಬೇಡಿಕೆಗಳಿದೆ ಅದನ್ನು ನೀವು ಪಾಸಿಟಿವ್ ಆಗಿ ಈಗಾಗಲೇ ನಡೆದಿದೆ ಅನ್ನೋ ರೀತಿಯಲ್ಲಿ ನೀವು ಇಮ್ಯಾಜಿನೇಷನ್ ಮಾಡಿಕೊಂಡು ಆ ರೀತಿಯಾಗಿ ಹೇಳ್ಕೊಂಡು ವಾರಾಹಿ ತಾಯಿಯನ್ನು ಬೇಡ್ಕೊಬೇಕಾಗುತ್ತೆ. ಬೇಡ್ಕೊಂಡಿದ ನಂತರ ಈ ಒಂದು ನಾನು ಹೇಳ್ಕೊಡುವಂಥ ಮಂತ್ರವನ್ನು ನೀವು ಹೇಳಬೇಕಾಗುತ್ತೆ. ಈ ಒಂದು ಮಂತ್ರವನ್ನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ, ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೂಡ ಹಾಕಿರ್ತೀನಿ, ನೀವು ನೋಡಿಕೊಂಡು ಬರ್ಕೊಬಹುದು ಅಥವಾ ಹೇಳ್ಕೊಬಹುದು. ಇದನ್ನು ಪ್ರತಿನಿತ್ಯವೂ ಹೇಳ್ಕೊಬೇಕಾಗುತ್ತೆ. ಇಷ್ಟು ದಿನ ಅಂತಲೇ ಏನೂ ಇಲ್ಲ, 108 ಬಾರಿನಾದರೂ ಹೇಳ್ಬೋದು, 11 ಬಾರಿನಾದರೂ ಹೇಳ್ಬೋದು, 21 ಬಾರಿನಾದರೂ ಹೇಳ್ಬೋದು, ಆಯ್ಕೆ ನಿಮಗೆ ಬಿಟ್ಟಿರೋದು. ಇನ್ನು ಈ ಒಂದು ಮಂತ್ರವನ್ನು ನಿಮಗೆ ಹೇಳೋದಕ್ಕಾಗೋದಿಲ್ಲ ಅಂದರೆ ಬರೆದು ಕೂಡ ನೀವು ಈ ರೀತಿಯಾಗಿ ಆ ಒಂದು ಬೇಡಿಕೆಗಳನ್ನು ಈಡೇರಿಸ್ಕೊಬೋದು. 108 ಬಾರಿನೇ ಬರಿಬೇಕಾಗುತ್ತೆ, ಅಥವಾ ನಿಮ್ಮ ಹೇಳಿದ್ನಲ್ಲ ಮೊದಲೇ 11 ಬಾರಿ, 21 ಬಾರಿ, 108 ಬಾರಿ, ಆಯ್ಕೆ ನಿಮಗೆ ಬಿಟ್ಟಿರೋವಂಥದ್ದು. ಇನ್ನು ಈ ವಾರಾಹಿ ತಾಯಿಯ ಮಂತ್ರವನ್ನು ಪಠಿಸುವಾಗಲಿ ಬರೆಯುವಾಗಲಿ ನೀವು ನಾನ್ ವೆಜ್ಜನ್ನು ತಿಂದು ಪಠಿಸಬಾರ್ದು, ಹಾಗೆ ಬರೀಬಾರ್ದು ಕೂಡ. ನಾನ್ ವೆಜ್ ಏನು ತಿಂದಿಲ್ಲ ಅಂದರೆ ನೀವು ಕೈಕಾಲು ಮುಖ ತೊಳ್ಕೊಂಡು ಬ್ರಾಹ್ಮಿ ಮುಹೂರ್ತದಲ್ಲಾದರೂ ಬರಿಬೋದು, ಅಥವಾ ಸಂಜೆ ಟೈಮಲ್ಲಾದರೂ ಬರಿಬೋದು, ಹೇಳ್ಕೊಬಹುದು. ಇಲ್ಲ ಅಂದರೆ ನಮಗೆ ಯಾವಾಗ ಫ್ರೀಯಾಗಿ ಟೈಮ್ ಸಿಗುತ್ತೆ ಆವಾಗ ಹೇಳ್ಕೊತೀವಿ ಅಂದರೆ ಹಾಗೂ ಕೂಡ ಹೇಳ್ಕೊಬಹುದು. ಬ್ರಾಹ್ಮಿ ಮುಹೂರ್ತದಲ್ಲಿ ಅಥವಾ ರಾತ್ರಿ ಸಮಯದಲ್ಲಿ ಹೇಳ್ಕೊಳ್ಳೋದ್ರಿಂದ ತುಂಬಾ ಹೆಚ್ಚಿನ ಶಕ್ತಿಯನ್ನು ಹೊಂದಿರೋದ್ರಿಂದ ಆ ಒಂದು ಸಮಯದಲ್ಲಿ ಹೇಳ್ಕೊಳ್ಳೋದ್ರಿಂದ ಬೇಗನೆ ಫಲಗಳು ಸಿದ್ಧಿಸುತ್ತೆ ಅಂತಲೇ ಹೇಳ್ಬೋದು. ಇನ್ನು ಆ ವಾರಾಹಿ ತಾಯಿಯ ಮಂತ್ರ ಬಂದು ಹೇಗಿದೆ: ಕರುಣಾ ಸಾಗರಿ ಓಂ ಶ್ರೀ ಮಹಾವಾರಾಹಿ ಪದ್ಮ ಪದ್ಮಂ ನಮೋಸ್ತುತೆ ಶ್ರೀ ಮಹಾವಾರಾಹಿ ಪಾಹಿಮಾಂ ರಕ್ಷಮಾಂ. ಕರುಣಾ ಸಾಗರಿ ಓಂ ಶ್ರೀ ಮಹಾವಾರಾಹಿ ಪದ್ಮ ಪದ್ಮಂ ನಮೋಸ್ತುತೆ ಶ್ರೀ ಮಹಾವಾರಾಹಿ ಪಾಹಿಮಾಂ ರಕ್ಷಮಾಂ. ಕರುಣಸಾಗರಿ ಓಂ ಶ್ರೀ ಮಹಾವಾರಾಹಿ ಪದ್ಮ ಪದ್ಮಂ ನಮೋಸ್ತುತೆ ಶ್ರೀ ಮಹಾವಾರಾಹಿ ಪಾಹಿಮಾಂ ರಕ್ಷಮಾಂ. ಈ ರೀತಿಯಾಗಿ ಮಂತ್ರವನ್ನು ನೀವು 108 ಬಾರಿ, 21 ಬಾರಿ, ಅಥವಾ ನಿಮಗೆ ಎಷ್ಟು ಬಾರಿ ಬರಿಬೇಕು ಅನಿಸುತ್ತೆ ಅಥವಾ ಎಷ್ಟು ಬಾರಿ ಚಾಂಟ್ ಮಾಡಬೇಕು ಅನಿಸುತ್ತೆ ಅಷ್ಟು ಬಾರಿ ನೀವು ಮಾಡಬೇಕಾಗುತ್ತೆ. ಈ ರೀತಿಯಾಗಿ ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿ ಧನಾಕರ್ಷಣೆ ಅಷ್ಟೇ ಅಲ್ಲ, ಸಂತಾನ ಭಾಗ್ಯ, ಕಂಕಣ ಭಾಗ್ಯ, ಹಾಗೆ ಮಕ್ಕಳ ವಿದ್ಯಾಭ್ಯಾಸ ಕೂಡ ಮುಂದುವರಿಯುತ್ತೆ. ನಿಮ್ಮ ಬೇಡಿಕೆಗಳು ಈಡೇರುತ್ತೆ, ಹಾಗೆ ನಿಮ್ಮ ಏನೋ ಒಂದು ಭಯ ಇರುತ್ತೆ ಅದು ಕೂಡ ದೂರ ಆಗುತ್ತೆ. ತಪ್ಪದೇ ಈ ಒಂದು ಮಂತ್ರವನ್ನು ಪಠಿಸಿ ನಿಮ್ಮ ಜೀವನದಲ್ಲಿ
ಸಕಲವು ಸಿದ್ಧಿಯಾಗಲಿ ಅಂತ ಪ್ರಾರ್ಥಿಸ್ತಾ, ಈ ಒಂದು ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಇನ್ನಷ್ಟು ಇಂತಹ ಮಾಹಿತಿಗಳನ್ನು ನೀವು ಪಡ್ಕೊಬೇಕು ಅನ್ನೋದಾದರೆ ನನ್ನ ಗೀತಾಜಿ ವ್ಲಾಗ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಸಬ್ಸ್ಕ್ರೈಬ್ ಪಕ್ಕ ಬೆಲ್ಲೈಕನ್ ಬಟನ್ ಇರುತ್ತೆ, ಅಲ್ಲಿ ಆಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ರೀತಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ರೂ ಕೂಡ ನಿಮಗೆ ನೋಟಿಫಿಕೇಷನ್ ಮೂಲಕ ಮೊದಲು ಬಂದು ತಲುಪುತ್ತೆ. ಆಗ ನೀವು ನನ್ನ ವಿಡಿಯೋನ ಮಿಸ್ ಮಾಡದೆ ನೋಡ್ಬೋದಾಗಿರುತ್ತೆ. ಇನ್ನು ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್.